ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟಿಂಗ್ ಕನ್ನಡ ಚಾನೆಲ್ಗೆ ನಿಮಗೆ ಸ್ವಾಗತ. ಜೂನ್ 24ರ ಮಾರ್ಕೆಟ್ ಅಪ್ಡೇಟ್ನ ಅಬ್ಸರ್ವ್ ಮಾಡೋದಾದ್ರೆ ಇವತ್ತು ಮಾರ್ಕೆಟ್ನಲ್ಲಿ ಒಳ್ಳೆ ಒಂದು ಪಾಸಿಟಿವ್ ಕ್ಲೋಸಿಂಗ್ ನೋಡೋದಕ್ಕೆ ಸಿಕ್ಕಿದೆ. ನಿಫ್ಟಿ 25,000 ಲೆವೆಲ್ನ ಮೇಲ್ಗಡೆ ಕ್ಲೋಸ್ ಆಯಿತು. 72 ಪಾಯಿಂಟ್ಗಳ ಜಂಪ್ ನಿಫ್ಟಿಯಲ್ಲಿ ನೋಡೋದಕ್ಕೆ ಸಿಕ್ಕಿದೆ. 25,044ರ ಲೆವೆಲಲ್ಲಿ ನಿಫ್ಟಿ ಕ್ಲೋಸ್ ಆಯಿತು. ಸೆನ್ಸೆಕ್ಸ್ನಲ್ಲಿ 158 ಪಾಯಿಂಟ್ಗಳ ಜಂಪ್ ನೋಡೋದಕ್ಕೆ ಸಿಕ್ತು. ಬ್ಯಾಂಕ್ ನಿಫ್ಟಿ 400 ಪಾಯಿಂಟ್ಗೂ ಹೆಚ್ಚಾಗಿ ಗೇನ್ ಆಗಿದೆ. ನಿಫ್ಟಿ 25,000 ಮೇಜರ್ ಝೋನ್ನ ಮೇಲ್ಗಡೆ ಕ್ಲೋಸ್ ಆಯಿತು. ಬಟ್ ಬೆಳಗಿನ ಸೆಷನನ್ನು ಅಬ್ಸರ್ವ್ ಮಾಡಿದಾಗ 25,200 ಲೆವೆಲಲ್ಲಿ ನಿಫ್ಟಿ ಓಪನ್ ಆಗಿತ್ತು. ಅದಾದಮೇಲೆ ಕಂಟಿನ್ಯೂಸ್ ಅಪ್ ಟ್ರೆಂಡ್ ನೋಡೋದಕ್ಕೆ ಸಿಕ್ತು. 25,300 ಲೆವೆಲನ್ನು ಕೂಡ ನಿಫ್ಟಿ ಟಚ್ ಮಾಡಿತ್ತು. ಬಟ್ ಆ ಒಂದು ಲೆವೆಲ್ನಿಂದ ಸೆಲ್ಲಿಂಗ್ ಪ್ರೆಷರ್ ನೋಡೋದಕ್ಕೆ ಸಿಕ್ಕಿದೆ. ಹೈಯರ್ ಲೆವೆಲಲ್ಲಿ ನಿಫ್ಟಿ ಸಸ್ಟೈನ್ ಆಗಲಿಲ್ಲ. 25,200 ಮೇಲ್ಗಡೆ ನಿಫ್ಟಿ ಕ್ಲೋಸಿಂಗನ್ನು ಕೊಟ್ಟಿದ್ದರೆ ಇನ್ನಷ್ಟು ಪಾಸಿಟಿವ್ ಟ್ರೆಂಡ್ನ ಎಕ್ಸ್ಪೆಕ್ಟೇಷನ್ ಇರ್ತಿತ್ತು. ಬಟ್ ಈಗ 25,000 ಮೇಜರ್ ಸಪೋರ್ಟ್ ಆಗಿ ಕೆಲಸ ಮಾಡುತ್ತೆ. ಆ ಒಂದು ಲೆವೆಲ್ನ ಕೆಳಗಡೆ ನಿಫ್ಟಿ ಹೋದರೆ ಇನ್ನಷ್ಟು ವೀಕ್ನೆಸ್ನ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಹೈಯರ್ ಲೆವೆಲ್ನಿಂದ ಇವತ್ತು ನಿಫ್ಟಿ ಆಲ್ಮೋಸ್ಟ್ 300 ಪಾಯಿಂಟ್ಗಳಷ್ಟು ಕರೆಕ್ಟ್ ಆಗಿದೆ. ಸೊ ನಿಫ್ಟಿಯಲ್ಲಿ ಪಾಸಿಟಿವ್ ಓಪನಿಂಗ್ ಬರೋದಕ್ಕೆ ರೀಸನ್ US ಫ್ಯೂಚರ್ಸ್ ಆಗಿರುತ್ತೆ. US ಸ್ಟಾಕ್ ಫ್ಯೂಚರ್ಸ್ ಪಾಸಿಟಿವ್ ಆಗೋದಕ್ಕೆ ರೀಸನ್ ಟ್ರಂಪ್ ಅವರು ಇಸ್ರೇಲ್ ಮತ್ತು ಇರಾನ್ ಸೀಸ್ ಫೈರ್ ಅನ್ನು ಅನೌನ್ಸ್ ಮಾಡಿದ್ದಾರೆ ಅನ್ನುವಂಥ ಒಂದು ಟ್ವೀಟನ್ನು ಮಾಡಿದರು. ಬಟ್ ಒಫಿಷಿಯಲಿ ಇಸ್ರೇಲ್ ಅಥವಾ ಇರಾನ್ನ ಕಡೆಯಿಂದ ಈ ರೀತಿಯ ಯಾವುದೇ ಒಂದು ಒಫಿಷಿಯಲ್ ಕನ್ಫರ್ಮೇಷನ್ ಬಂದಿರಲಿಲ್ಲ. ಬಟ್ ಟ್ರಂಪ್ ಅವರು ಕ್ರೆಡಿಟನ್ನು ತಗೊಳ್ಳೋದಕ್ಕೆ ಈ ಒಂದು ಅನೌನ್ಸ್ಮೆಂಟನ್ನು ಟ್ವಿಟರಲ್ಲಿ ಮಾಡಿದರು. ಇದರಿಂದ US ಸ್ಟಾಕ್ ಫ್ಯೂಚರ್ಸ್ ಪಾಸಿಟಿವ್ ಆಗಿ ಟ್ರೇಡ್ ಆಯಿತು. ಸೊ ಆ ಒಂದು ರೀಸನ್ನಿಂದ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಗ್ಲೋಬಲ್ ಮಾರ್ಕೆಟ್ಗಳಲ್ಲಿ ಕೂಡ ಒಳ್ಳೆ ಒಂದು ಪಾಸಿಟಿವ್ ಸೆಂಟಿಮೆಂಟ್ ನೋಡೋದಕ್ಕೆ ಸಿಕ್ಕಿದೆ. ಬಟ್ ಇರಾನ್ನ ಫಾರಿನ್ ಮಿನಿಸ್ಟರ್ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟರು, ನಾವು ಯಾವುದೇ ರೀತಿಯಲ್ಲಿ ಸೀಸ್ ಫೈರ್ಗೆ ಅಗ್ರಿ ಆಗಿಲ್ಲ ಅಂತ. ಬಟ್ ಅದಾದಮೇಲೆ ಸೀಸ್ ಫೈರ್ ಆಗಿದೆ ಅನ್ನುವಂಥ ನ್ಯೂಸ್ಗಳು ಕೂಡ ಬರೋದಕ್ಕೆ ಸ್ಟಾರ್ಟ್ ಆಯಿತು. ಬಟ್ ಮಧ್ಯಾಹ್ನದ ನಂತರ ಇಸ್ರೇಲ್ನ ಮೇಲೆ ಇರಾನ್ ಮತ್ತೆ ಒಂದು ಅಟ್ಯಾಕನ್ನು ಮಾಡಿದ್ರು. ಆ ಒಂದು ಅಟ್ಯಾಕ್ನ ನಂತರ ಮಾರ್ಕೆಟ್ನಲ್ಲಿ ವೀಕ್ನೆಸ್ ನೋಡೋದಕ್ಕೆ ಸಿಕ್ತು. ಸೊ ಇಸ್ರೇಲ್ ಕೂಡ ನಾವು ರಿಟಾಲಿಯೇಟ್ ಮಾಡ್ತೀವಿ ಅಂತ ಹೇಳಿದರೆ ನೋಡಬೇಕಾಗುತ್ತೆ ಈ ಒಂದು ಸಿಚುವೇಶನ್ ಯಾವ ರೀತಿಯಲ್ಲಿ ಟರ್ನ್ ಔಟ್ ಆಗುತ್ತೆ ಅಂತ. ಬಟ್ ಟ್ರಂಪ್ ಅವರು ಸೀಸ್ ಫೈರ್ ಅನ್ನ ಆಲ್ರೆಡಿ ಅನೌನ್ಸ್ ಮಾಡಿದ್ದಾರೆ. ಬಟ್ ಈ ಎರಡು ಕಂಟ್ರಿಗಳು ಇನ್ನೂ ಕೂಡ ಮಿಸೈಲ್ ಅನ್ನ ಫೈರ್ ಮಾಡ್ತಾ ಇದ್ದಾರೆ. ಸೊ ಟ್ರಂಪ್ ಅವರು ಸೀಸ್ ಫೈರ್ನ ಬಗ್ಗೆ ಟ್ವೀಟ್ ಮಾಡೋದಕ್ಕೂ ಮುಂಚೆ ಇರಾನ್, ಕತಾರ್ ಮತ್ತು ಕುವೈತ್ನಲ್ಲಿರುವಂತಹ ಅಮೆರಿಕದ ಮಿಲಿಟರಿ ಬೇಸ್ಗಳ ಮೇಲೆ ಅಟ್ಯಾಕ್ ಮಾಡಿದ್ರು. ಬಟ್ ಅದರಿಂದ ಯಾವುದೇ ರೀತಿಯ ಡ್ಯಾಮೇಜಸ್ ಆಗಿಲ್ಲ ಅಂತ ಕೂಡ ಟ್ರಂಪ್ ಅವರು ಹೇಳಿದ್ದಾರೆ. ಸೊ ಇರಾನ್ ಶಾಂತಿ ಮಾತುಕತೆಯನ್ನ ಮಾಡಬೇಕು, ಇಲ್ಲ ಅಂದ್ರೆ ಮತ್ತೆ ನಾವು ಇರಾನ್ನ ಮೇಲೆ ಆಕ್ಷನ್ ಅನ್ನ ತಗೋತೀವಿ ಅಂತ ಕೂಡ ಹೇಳಿದ್ದಾರೆ. ಈಗ ಸೀಸ್ ಫೈರ್ ಅನ್ನುವಂಥ ನ್ಯೂಸ್ ಬಂದಿದ್ರು ಕೂಡ ಕಂಪ್ಲೀಟ್ ಆಗಿ ಸೀಸ್ ಫೈರ್ ಅನೌನ್ಸ್ ಆಗಿಲ್ಲ. ಯಾವುದೇ ಒಂದು ಸಂದರ್ಭದಲ್ಲಿ ಯಾವುದೇ ಒಂದು ಸೈಡ್ನಿಂದ ಮಿಸೈಲ್ಸ್ಗಳು ಫೈರ್ ಆಗ್ಬೋದು. ಸೊ ಈ ರೀತಿಯ ಸಿಚುವೇಶನ್ ಇರೋದ್ರಿಂದ ಮಾರ್ಕೆಟ್ನಲ್ಲಿ ವಾಲಟಾಲಿಟಿ ಕೂಡ ಇರುತ್ತೆ. ಪಾಸಿಟಿವ್ ನ್ಯೂಸ್ಗಳು ಬರ್ತಾ ಹೋದಾಗ ಮಾರ್ಕೆಟ್ ಪಾಸಿಟಿವ್ ಆಗಿ ರಿಯಾಕ್ಟ್ ಮಾಡುತ್ತೆ. ನೆಗೆಟಿವ್ ನ್ಯೂಸ್ಗಳು ಬರೋದಕ್ಕೆ ಸ್ಟಾರ್ಟ್ ಆದರೆ ಮತ್ತೆ ವೀಕ್ನೆಸ್ ನೋಡೋದಕ್ಕೆ ಸಿಗುತ್ತೆ. ಸೊ ಸೀಸ್ ಫೈರ್ ಬರುತ್ತೆ ಅನ್ನುವಂಥ ಒಂದು ನ್ಯೂಸ್ನಿಂದ ಬ್ರೆಂಟ್ ಕ್ರೂಡ್ ಪ್ರೈಸಸ್ ಕೂಡ ಸಾಕಷ್ಟು ಫಾಲ್ ಆಯಿತು. $77-78 ಅರೌಂಡಲ್ಲಿ ಟ್ರೇಡ್ ಆಗ್ತಿದ್ದಂಥ ಕ್ರೂಡ್ ಆಯಿಲ್ನ ಪ್ರೈಸಸ್ $68ಗೆ ಫಾಲ್ ಆಗಿದೆ. ಸೊ ಮೇಜರ್ ಆಗಿ ಇರಾನ್ ಆರ್ಮೋಸ್ನ ಒಂದು ಜಲಸಂಧಿ ಏನಿದೆ ಅದನ್ನು ಕ್ಲೋಸ್ ಮಾಡ್ತೀವಿ ಅಂತ ಹೇಳಿದರು. ಆ ರೀಸನ್ನಿಂದ ಕ್ರೂಡ್ ಪ್ರೈಸ್ ಇನ್ಕ್ರೀಸ್ ಆಗ್ಬೋದು ಅನ್ನೋಂಥ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು. ಈಗ ಸೀಸ್ ಫೈರ್ನ ಮಾತುಕತೆಗಳು ಆಗ್ತಿರೋದ್ರಿಂದ ಆ ಒಂದು ಸಿಚುವೇಶನ್ ಬರೋದಿಲ್ಲ. ಆದ್ದರಿಂದ ಕ್ರೂಡ್ನ ಮೇಲೆ ಯಾವುದೇ ರೀತಿಯ ಇಂಪ್ಯಾಕ್ಟ್ ಆಗೋದಿಲ್ಲ. ಆದ್ದರಿಂದ ಕ್ರೂಡ್ ಪ್ರೈಸಸ್ ಫಾಲ್ ಆಗಿದೆ. ಸೊ ಇಲ್ಲಿ ನೀವು ವಾಲಟಾಲಿಟಿಯನ್ನು ಅಬ್ಸರ್ವ್ ಮಾಡ್ಬೋದು. ಹಾಗೆಯೇ ನೀವು ಕಮಾಡಿಟಿ ಆಗಿರ್ಬೋದು, ಫ್ಯೂಚರ್ ಆ್ಯಂಡ್ ಆಪ್ಷನ್ಸ್ ಆಗಿರ್ಬೋದು, ಕಾಂಟ್ರಾಕ್ಟನ್ನು ಕ್ಯಾರಿ ಫಾರ್ವರ್ಡ್ ಮಾಡಿದ್ರೆ ಅಂದರೆ ಅದನ್ನು ನೆಕ್ಸ್ಟ್ ಡೇಗೆ ತಗೊಂಡೋದ್ರೆ ಯಾವುದೇ ರೀತಿಯ ಒಂದು ಸಿಚುವೇಶನ್ ಬರುವಂಥ ಚಾನ್ಸಸ್ ಇರುತ್ತೆ. ಇಲ್ಲಿ ಬೆಸ್ಟ್ ಇಂಟ್ರಾಡೇ ಮಾಡೋರಿಗೆ ಒಳ್ಳೆ ಒಂದು ಪ್ರಾಫಿಟ್ಸ್ ಆಗ್ತಿರುತ್ತೆ. ಬಟ್ ಪೊಸಿಷನನ್ನು ಕ್ಯಾರಿ ಮಾಡಿದ್ರೆ ಲಾಸಸ್ ಇನ್ಕ್ರೀಸ್ ಆಗುವಂಥ ಎಲ್ಲ ಪಾಸಿಬಿಲಿಟೀಸ್ ಕಾಣಿಸ್ತಿದೆ. ನಿಫ್ಟಿಯ ಟಾಪ್ ಗೇನರ್ಸ್ ಮತ್ತು ಲೂಸರ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಜಿಯೋ ಫಿನಾನ್ಷಿಯಲ್ಸ್ ಇವತ್ತು ಟಾಪ್ ಗೇನರ್ ಆಗಿತ್ತು. 2.5% ಜಂಪ್ ಜಿಯೋ ಫಿನಾನ್ಷಿಯಲ್ಸ್ ಅಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಹಾಗೆ ಅದಾನಿ ಪೋರ್ಟ್ಸ್ 2.5% ಗೇನ್ ಆಯಿತು. ಸೊ ಸೀಸ್ ಫೈರ್ ಅನೌನ್ಸ್ ಆದರೆ ಅದಾನಿ ಪೋರ್ಟ್ ಸ್ಟಾಕ್ ಪ್ರೈಸ್ನಲ್ಲಿ ಒಳ್ಳೆ ಒಂದು ರಿಕವರಿ ಬಂದೇ ಬರುತ್ತೆ. ಯಾಕೆಂದರೆ ಇಸ್ರೇಲ್ನ ಹೈಫಾ ಪೋರ್ಟ್ನಲ್ಲಿ ಸಾಕಷ್ಟು ಪ್ಯಾನಿಕ್ ಕ್ರಿಯೇಟ್ ಆಗಿತ್ತು. ಸೊ ಈ ಒಂದು ವಾರ್ನ ರೀಸನ್ನಿಂದ ಟ್ರಾನ್ಸ್ಪೋರ್ಟೇಷನ್ ವಾಲ್ಯೂಮ್ಸ್ ಕಡಿಮೆ ಆಗಿ ಅದಾನಿ ಪೋರ್ಟ್ನ ಪ್ರಾಫಿಟ್ನ ಮೇಲೆ ಇಂಪ್ಯಾಕ್ಟ್ ಬರ್ಬೋದು ಅನ್ನುವಂಥ ರೀಸನ್ನಿಂದ ಅದಾನಿ ಪೋರ್ಟ್ಸ್ ತುಂಬಾ ಕರೆಕ್ಟ್ ಆಗಿತ್ತು. ಬಟ್ ಈಗ ಸೀಸ್ ಫೈರ್ ಅನೌನ್ಸ್ ಆಗಿದೆ ಅನ್ನುವಂಥ ಒಂದು ರೀಸನ್ನಿಂದ ಸ್ಟಾಕ್ ಗೇನ್ ಆಗಿದೆ. ಮತ್ತೆ ಅಟ್ಯಾಕ್ಸ್ಗಳು ಸ್ಟಾರ್ಟ್ ಆದರೆ ಅದಾನಿ ಪೋರ್ಟ್ಸ್ನಲ್ಲಿ ಮತ್ತೆ ಒಂದು ಕರೆಕ್ಷನ್ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಇದರ ಜೊತೆಯಲ್ಲಿ ಇವತ್ತು ಅದಾನಿ ಗ್ರೂಪ್ನ AGM ಕೂಡ ಇತ್ತು. AGMನಲ್ಲಿ ಗೌತಮ್ ಅದಾನಿಯವರು ಒಳ್ಳೆ ಒಂದು ಅನೌನ್ಸ್ಮೆಂಟ್ಗಳನ್ನು ಮಾಡಿದ್ದಾರೆ. ಸೊ ಮುಂದಿನ 4ರಿಂದ 5 ವರ್ಷದಲ್ಲಿ $15-20 ಬಿಲಿಯನ್ ಕೆಪೆಕ್ಸ್ ಅನ್ನು ಅದಾನಿ ಗ್ರೂಪ್ನ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ರಿನ್ಯೂವೇಬಲ್ ಎನರ್ಜಿ ಬಗ್ಗೆ ಕೂಡ ಸಾಕಷ್ಟು ಫೋಕಸ್ ಇದೆ. ಅದಾನಿ ಗ್ರೀನ್ ಎನರ್ಜಿ 2030ರ ವೇಳೆಗೆ 50 ಗಿಗಾವ್ಯಾಟ್ ಪವರ್ ಜನರೇಷನ್ ಅನ್ನು ಗ್ರೀನ್ ಎನರ್ಜಿ ಮೂಲಕ ಮಾಡುತ್ತೆ ಅಂತ ಕೂಡ ಹೇಳಿದ್ದಾರೆ. ಸೊ ಸ್ಟ್ರಾಂಗ್ ಬಿಸ್ನೆಸ್ ಪ್ಲಾನ್ಗಳು ಅನೌನ್ಸ್ ಆಗಿದೆ. ಹಾಗೆ ಸಿಮೆಂಟ್ ಕಂಪನಿಗಳನ್ನೇನು ಅಕ್ವೈರ್ ಮಾಡ್ಕೊಂಡಿದ್ರು ಆ ಕಂಪನಿಗಳು ಕೂಡ ಸ್ಟ್ರಾಂಗ್ ಆಗಿ ಪರ್ಫಾರ್ಮ್ ಮಾಡ್ತಿದೆ. ಸೊ ನಂಬರ್ 1 ಪ್ಲೇಯರ್ ಆಗಬೇಕು ಅನ್ನೋದು ನಮ್ಮ ಒಂದು ಉದ್ದೇಶ ಆಗಿರುತ್ತೆ. ಸಿಮೆಂಟ್ ಬಿಸ್ನೆಸ್ನಲ್ಲಿ ಇನ್ನಷ್ಟು ಆಕ್ವಿಸಿಷನ್ಸ್ಗಳನ್ನು ಕೂಡ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಒಂದು ಪಾಸಿಟಿವ್ ಸ್ಟೇಟ್ಮೆಂಟ್ AGMನಲ್ಲಿ ಬಂದ ರೀಸನ್ನಿಂದ ಅದಾನಿ ಗ್ರೂಪ್ನ ಸ್ಟಾಕ್ಗಳು ಕೂಡ ಇವತ್ತು ಪಾಸಿಟಿವ್ ಆಗಿ ರಿಯಾಕ್ಷನ್ ಅನ್ನು ಕೊಟ್ಟಿದೆ.
ಹಾಗೆ ಗ್ರಾಸಿಮ್ ಮತ್ತು ಕೋಟಕ್ ಮಹೀಂದ್ರಾ ಬ್ಯಾಂಕ್ ಕೂಡ ಇವತ್ತು ಪಾಸಿಟಿವ್ ಆಗಿ ಕ್ಲೋಸ್ ಆಯಿತು. ಎರಡು ಸ್ಟಾಕ್ಸ್ ಆಲ್ಮೋಸ್ಟ್ 2% ಗೇನ್ ಆಗಿದೆ. ಸೊ ಟಾಪ್ ಲೂಸರ್ಸ್ ಲಿಸ್ಟ್ನಲ್ಲಿ ONGC ನೋಡೋದಕ್ಕೆ ಸಿಕ್ತು. ಕ್ರೂಡ್ ಆಯಿಲ್ನ ಪ್ರೈಸಸ್ ಫಾಲ್ ಆಗ್ತದೆ ಅಂದಾಗ ONGC, ಆಯಿಲ್ ಇಂಡಿಯಾ, ರಿಲಯನ್ಸ್ನಂಥ ಕಂಪನಿಗಳಿಗೆ ನೆಗೆಟಿವ್ ಆಗಿರುತ್ತೆ. ಆ ರೀಸನ್ನಿಂದ ONGC 3% ಕರೆಕ್ಟ್ ಆಗಿದೆ. ಹಾಗೆ ವಾರ್ನ ರೀಸನ್ನಿಂದ ಡಿಫೆನ್ಸ್ ಸೆಕ್ಟರ್ನ ಸ್ಟಾಕ್ಗಳಲ್ಲಿ ತುಂಬಾ ಜಂಪ್ ನೋಡೋದಕ್ಕೆ ಸಿಕ್ಕಿತ್ತು. ಬಟ್ ಈಗ ಸೀಸ್ ಫೈರ್ ಅನೌನ್ಸ್ ಆಗ್ತಿದೆ ಅನ್ನೋಂಥ ರೀಸನ್ನಿಂದ BML, GRSC ಸ್ಟಾಕ್ಗಳಲ್ಲಿ ಸಾಕಷ್ಟು ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿದೆ. ಸೊ ಯೂಶಲಿ ಒಂದು ಪ್ರಾಫಿಟ್ ಬುಕಿಂಗ್ನ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಮತ್ತೆ ಅಟ್ಯಾಕ್ಸ್ಗಳು ಸ್ಟಾರ್ಟ್ ಆದರೆ ಡಿಫೆನ್ಸ್ ಸೆಕ್ಟರ್ ಕೂಡ ಅಷ್ಟೇ ಪಾಸಿಟಿವ್ ಆಗಿ ರಿಯಾಕ್ಟ್ ಮಾಡುವಂಥ ಚಾನ್ಸಸ್ ಇರುತ್ತೆ. ನ್ಯೂಸ್ ಬೇಸಿಸ್ ಮೇಲೆ ಈ ಕಂಪನಿಗಳಲ್ಲಿ ಮೊಮೆಂಟಮ್ ಕಾಣಿಸ್ತಿದೆ. ಈ ಒಂದು ವಾರ್ನಿಂದ ಈ ಕಂಪನಿಗಳಿಗೆ ಎಷ್ಟು ಆರ್ಡರ್ ಸಿಗ್ತದೆ ಅದ್ರ ಬಗ್ಗೆ ಯಾವುದೇ ಒಂದು ಮಾಹಿತಿ ಇಲ್ಲ. ಜಸ್ಟ್ ವಾರ್ ನಡೀತಿದೆ ಅನ್ನುವಂಥ ರೀಸನ್ನಿಂದ ಸ್ಟಾಕ್ಸ್ ರಿಯಾಕ್ಷನ್ ಅನ್ನು ಕೊಡ್ತಾ ಇದೆ. ಹಾಗೆ ಪವರ್ ಗ್ರಿಡ್ ಸ್ಟಾಕ್ ಪ್ರೈಸ್ನಲ್ಲಿ ಕೂಡ 1.5% ಕರೆಕ್ಷನ್ ನೋಡೋದಕ್ಕೆ ಸಿಕ್ತು. ಟ್ರೆಂಡ್ ಕೂಡ 1% ಕರೆಕ್ಟ್ ಆಗಿದೆ. ಸೊ ಟ್ರೆಂಡ್ ಸ್ಟಾಕ್ನಲ್ಲಿ ಸ್ಟ್ರಾಂಗ್ ಮೊಮೆಂಟಮ್ ಇತ್ತು. ಬ್ರೋಕರೇಜ್ಗಳು ಸ್ಟ್ರಾಂಗ್ ಟಾರ್ಗೆಟ್ಸನ್ನು ಕೂಡ ಕೊಟ್ಟಿದ್ರು. ನಿನ್ನೆ ವಿಡಿಯೋನಲ್ಲಿ ಕೂಡ ಹೇಳಿದ್ದೆ ಹೈಯರ್ ಲೆವೆಲ್ನಲ್ಲಿ ಪ್ರಾಫಿಟ್ ಬುಕಿಂಗ್ನ ಎಕ್ಸ್ಪೆಕ್ಟೇಷನ್ ಇರುತ್ತೆ ಅಂತ. ಇವತ್ತು ಮಾರ್ಕೆಟ್ ಪಾಸಿಟಿವ್ ಇದ್ರೂ ಕೂಡ ಟ್ರೆಂಡ್ನಲ್ಲಿ ಪ್ರಾಫಿಟ್ ಬುಕಿಂಗ್ ಬಂದಿದೆ. ಇಂಡಸ್ಇಂಡ್ ಬ್ಯಾಂಕ್ ಕೂಡ 1% ಅರೌಂಡಲ್ಲಿ ಕರೆಕ್ಟ್ ಆಯಿತು. NTPCಯಲ್ಲಿ ಕೂಡ 1% ಅರೌಂಡಲ್ಲಿ ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. HCL ಟೆಕ್ ಹೊಸ ಒಂದು ಪಾರ್ಟ್ನರ್ಶಿಪ್ ಅನ್ನು ಮಾಡಿಕೊಂಡಿದ್ದಾರೆ. ನ್ಯಾಸ್ಡ್ಯಾಕ್ನಲ್ಲಿ ಲಿಸ್ಟ್ ಆಗಿರುವಂಥ AMD ಕಂಪನಿಯ ಜೊತೆಯಲ್ಲಿ ಪಾರ್ಟ್ನರ್ಶಿಪ್ ಅನ್ನು ಮಾಡಿಕೊಂಡು ತಮ್ಮ ಒಂದು AI ಬಿಸ್ನೆಸ್ ಅನ್ನು ಇನ್ನಷ್ಟು ಸ್ಪೀಡ್ ಅಪ್ ಮಾಡುವಂಥ ಪ್ಲಾನ್ಸ್ ಅನ್ನು HCL ಟೆಕ್ ಮಾಡ್ತಿದ್ದಾರೆ. ಇದರ ಜೊತೆಯಲ್ಲಿ ಡಿಜಿಟಲ್ ಮತ್ತು ಕ್ಲೌಡ್ ಸೊಲ್ಯೂಷನ್ಸ್ಗಳನ್ನ ಎನ್ಹಾನ್ಸ್ ಮಾಡೋದು ಕೂಡ HCL ಟೆಕ್ನ ಉದ್ದೇಶ ಆಗಿದೆ. ಸೊ ಜನರೇಟಿವ್ AI ಈಗ ಫೋಕಸ್ನಲ್ಲಿ ಇದೆ. ಸೊ ಆ ಒಂದು ಸೆಗ್ಮೆಂಟ್ನಲ್ಲಿ ಎಲ್ಲ IT ಕಂಪನಿಗಳು ಕೆಲಸ ಮಾಡ್ತಿದ್ದಾರೆ. ಸೊ ಆ ಒಂದು ಸೆಗ್ಮೆಂಟ್ನಲ್ಲಿ ಹೆಚ್ಚಿನ ಪ್ರಾಜೆಕ್ಟ್ಸ್ಗಳನ್ನು ಪಡ್ಕೊಳ್ಳೋದು IT ಕಂಪನಿಗಳ ಉದ್ದೇಶ ಆಗಿರುತ್ತೆ. ಸೊ ಯಾವ ಕಂಪನಿ ಹೆಚ್ಚಿನ ಆರ್ಡರ್ ಬುಕ್ಕನ್ನು ಪಡ್ಕೊಳ್ತಾ ಹೋಗ್ತಾರೆ ಆ ಕಂಪನಿ ಒಳ್ಳೆ ಒಂದು ಪರ್ಫಾರ್ಮೆನ್ಸನ್ನು ಮಾರ್ಕೆಟ್ನಲ್ಲಿ ಕೊಡುತ್ತೆ. ಆದ್ದರಿಂದ ಸಾಕಷ್ಟು ಪಾರ್ಟ್ನರ್ಶಿಪ್ಗಳು ದೊಡ್ಡ ದೊಡ್ಡ ಕಂಪನಿಗಳ ಜೊತೆಯಲ್ಲಿ ಆಗ್ತಿದೆ. KPIT ಟೆಕ್ನಾಲಜಿ ಸ್ಟಾಕ್ ಪ್ರೈಸ್ನಲ್ಲಿ 6%ಗೂ ಹೆಚ್ಚಿನ ಕರೆಕ್ಷನ್ ನೋಡೋದಕ್ಕೆ ಸಿಕ್ತು. ಸೊ ಇದಕ್ಕೆ ರೀಸನ್ ಮ್ಯಾನೇಜ್ಮೆಂಟ್ನ ಕಡೆಯಿಂದ ಬಂದಂಥ ಕಮೆಂಟ್ ಆಗಿರುತ್ತೆ. ಸೊ ಗ್ರೋತ್ನ ಬಗ್ಗೆ ಅನ್ಸರ್ಟಿನಿಟಿಯನ್ನು ಮ್ಯಾನೇಜ್ಮೆಂಟ್ ತಿಳಿಸಿದರೆ ಕೆಪೆಕ್ಸ್ ರೀಸನ್ನಿಂದ ಅಥವಾ ಗ್ಲೋಬಲ್ ಅನ್ಸರ್ಟಿನಿಟಿ ಏನು ನಡೀತಿದೆ ಸೊ ಆ ರೀಸನ್ನಿಂದ ಡಿಮ್ಯಾಂಡ್ ಫೋರ್ಕಾಸ್ಟ್ ಮಾಡೋದು ಕಷ್ಟ ಆಗ್ತಿದೆ ಅಂತ ಹೇಳಿದ್ದಾರೆ. ಬಟ್ ಕೇರ್ಸಾಫ್ಟ್ ಅನ್ನುವಂಥ ಕಂಪನಿಯನ್ನು 100% KPIT ಅಕ್ವೈರ್ ಮಾಡ್ಕೊಂಡಿದ್ದಾರೆ. ಇದೊಂದು ಸ್ಟ್ರಾಂಗ್ ಆಕ್ವಿಸಿಷನ್ ಆಗಿರುತ್ತೆ. ಅನ್ಸರ್ಟಿನಿಟಿ ರೀಸನ್ನಿಂದ ಸ್ಟಾಕ್ ಪ್ರೈಸ್ನಲ್ಲಿ ಇವತ್ತು ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿದೆ. ಸ್ಟಾಕ್ ಸ್ಲೋ ಆಗಿ ರಿಕವರ್ ಕೂಡ ಆಗುತ್ತೆ. ವೊಡಾಫೋನ್ ಐಡಿಯಾ ಸ್ಟಾಕ್ ಪ್ರೈಸ್ನಲ್ಲಿ 5% ಜಂಪ್ ನೋಡೋದಕ್ಕೆ ಸಿಕ್ಕಿದೆ. ವೊಡಾಫೋನ್ ಐಡಿಯಾ ಮತ್ತೊಂದು ಸ್ಟೇಟ್ಮೆಂಟನ್ನು ಮಾಡಿದರೆ ಗೌರ್ಮೆಂಟ್ ಟೆಲಿಕಾಂ ಸಿಗ್ನಿಫಿಕೆಂಟ್ ರೆಗ್ಯುಲೇಟರಿ ಡ್ಯೂಗಳಿಗೆ ಕೆಲವೊಂದಿಷ್ಟು ರಿಲ್ಯಾಕ್ಸೇಷನನ್ನು ಕೊಡ್ಬೋದು ಅನ್ನುವಂಥ ರಿಪೋರ್ಟ್ ಬಂದಿದೆ. ಈ ಒಂದು ನ್ಯೂಸ್ನಿಂದ ಸ್ಟಾಕ್ ಪ್ರೈಸ್ನಲ್ಲಿ ಮೊಮೆಂಟಮ್ ನೋಡೋದಕ್ಕೆ ಸಿಕ್ತು. ಬಟ್ ಈ ಒಂದು ನ್ಯೂಸ್ ಫಾಲ್ಸ್ ಅಂತ ಬಂದರೆ ಮತ್ತೆ ಸ್ಟಾಕ್ ಕರೆಕ್ಟ್ ಆಗುವಂಥ ಚಾನ್ಸಸ್ ಇರುತ್ತೆ. ವೊಡಾಫೋನ್ ಐಡಿಯಾದಲ್ಲಿ ರಿಸ್ಕ್ ಇದ್ದೇ ಇರುತ್ತೆ. ಹಾಗೆ ಒಂದು ಸ್ಟ್ರಾಂಗ್ ಮೊಮೆಂಟಮ್ನಲ್ಲಿದ್ದಂಥ ಯೆಸ್ ಬ್ಯಾಂಕ್ ಸ್ಟಾಕ್ ಪ್ರೈಸ್ನಲ್ಲಿ ಕೂಡ ಕರೆಕ್ಷನ್ ಕಂಟಿನ್ಯೂ ಆಗ್ತದೆ. 23ರ ಹೈಯನ್ನು ಈ ಒಂದು ಸ್ಟಾಕ್ ಟಚ್ ಮಾಡಿತ್ತು. ಜಪಾನ್ನ ಒಂದು ಬ್ಯಾಂಕ್ ಇಲ್ಲಿ ಸ್ಟೇಕನ್ನು ಬೈ ಮಾಡ್ತಾರೆ ಅನ್ನುವಂಥ ನ್ಯೂಸ್ನಿಂದ ಸ್ಟಾಕ್ನಲ್ಲಿ ಮೊಮೆಂಟಮ್ ಇತ್ತು. ಬಟ್ ಈಗ ಗೋಲ್ಡ್ಮನ್ ಸ್ಯಾಕ್ ಯೆಸ್ ಬ್ಯಾಂಕಲ್ಲಿ 25% ಕರೆಕ್ಷನ್ನ ಪಾಸಿಬಿಲಿಟಿ ಇರುತ್ತೆ ಅಂತ ಟಾರ್ಗೆಟನ್ನು ಡೌನ್ ಗ್ರೇಡ್ ಮಾಡಿದ್ದಾರೆ. 15 ರೂಪಾಯಿಯ ಟಾರ್ಗೆಟನ್ನು ಅವರು ಕೊಡ್ತಾ ಇದ್ದಾರೆ. ಸೊ ಯೆಸ್ ಬ್ಯಾಂಕ್ನ ಲೋನ್ ಗ್ರೋತ್ ಮುಂದಿನ 2 ವರ್ಷಗಳಲ್ಲಿ 14% ಇರುತ್ತೆ. ಹೆಚ್ಚಿನ ಒಂದು ಅಪ್ಸೈಡ್ನ ಪಾಸಿಬಿಲಿಟಿ ಇಲ್ಲ ಅನ್ನೋದು ಗೋಲ್ಡ್ಮನ್ ಸ್ಯಾಕ್ಸ್ನ ವ್ಯೂ ಆಗಿರುತ್ತೆ. ಹಾಗೆ 11 ಅನಲಿಸ್ಟ್ಗಳು ಯೆಸ್ ಬ್ಯಾಂಕ್ ಸ್ಟಾಕನ್ನು ಕವರ್ ಮಾಡಿದ್ದು ಕೇವಲ ನೋಮೂರ ಮಾತ್ರ ಹೋಲ್ಡ್ ರೇಟಿಂಗ್ ಅನ್ನು ಕೊಟ್ಟಿದ್ದಾರೆ. ಮಿಕ್ಕ ಎಲ್ಲ ಬ್ರೋಕರೇಜ್ಗಳು ಅಂದರೆ 10 ಅನಲಿಸ್ಟ್ಗಳು ಸೆಲ್ ರೆಕಮೆಂಡೇಶನ್ ಅನ್ನು ಕೊಡ್ತಾ ಇದ್ದಾರೆ. ಸೊ ಯೆಸ್ ಬ್ಯಾಂಕ್ನಲ್ಲಿ ಎಲ್ಲ ಸರಿ ಹೋಗಿದೆ ಅನ್ನುವಂಥ ಸಂದರ್ಭದಲ್ಲಿ ಈ ರೀತಿಯ ಒಂದು ರೇಟಿಂಗ್ ಡೌನ್ ಗ್ರೇಡ್ ಗೋಲ್ಡ್ಮನ್ ಸ್ಯಾಕ್ಸ್ನ ಕಡೆಯಿಂದ ಬಂದಿರೋದು ಯೆಸ್ ಬ್ಯಾಂಕ್ಗೆ ಸ್ವಲ್ಪ ನೆಗೆಟಿವ್ ಆಗ್ಬೋದು. ಎನ್ವಿರೋ ಇನ್ಫ್ರಾ ಸ್ಟಾಕ್ ಪ್ರೈಸ್ನಲ್ಲಿ 11% ಜಂಪ್ ನೋಡೋದಕ್ಕೆ ಸಿಕ್ತು. ಕಂಪನಿ 306 ಕೋಟಿಯ ಪ್ರಾಜೆಕ್ಟ್ಸ್ಗಳನ್ನು ಪಡ್ಕೊಂಡಿದ್ದಾರೆ. ರಿನ್ಯೂಯಬಲ್ ಎನರ್ಜಿ ಸೆಗ್ಮೆಂಟ್ಗೆ ಕೂಡ ಎಂಟರ್ ಆಗಿರೋದು ಕಂಪನಿಯಲ್ಲಿ ಒಂದು ಸ್ಟ್ರಾಂಗ್ ಮೊಮೆಂಟಮ್ಗೆ ರೀಸನ್ ಆಗಿದೆ. ಯಾವುದೇ ಒಂದು ಕಂಪನಿಯಲ್ಲಿ ಆರ್ಡರ್ನ ನ್ಯೂಸ್ ಬಂದಾಗ ಅಥವಾ ಹೊಸ ಒಂದು ಸ್ಟ್ರಾಂಗ್ ಬಿಸ್ನೆಸ್ ವರ್ಟಿಕಲ್ಗೆ ಎಂಟ್ರಿ ಆಗ್ತಾರೆ ಅನ್ನುವಂಥ ನ್ಯೂಸ್ ಬಂದಾಗ ಸ್ವಲ್ಪ ಪಾಸಿಟಿವ್ ಟ್ರೆಂಡ್ ಇರುತ್ತೆ. ಬಟ್ ಹೈಯರ್ ಲೆವೆಲಲ್ಲಿ ಪ್ರಾಫಿಟ್ ಬುಕಿಂಗ್ನ ಎಕ್ಸ್ಪೆಕ್ಟೇಷನ್ಸ್ಗಳು ಕೂಡ ಇರುತ್ತೆ. ರೈಲ್ವೆ ಸ್ಟಾಕ್ಗಳಲ್ಲಿ ಸ್ವಲ್ಪ ಪಾಸಿಟಿವ್ ಟ್ರೆಂಡ್ ಇವತ್ತು ನೋಡೋದಕ್ಕೆ ಸಿಕ್ತು. ಇದಕ್ಕೆ ರೀಸನ್ ಗೌರ್ಮೆಂಟ್ AC, ನಾನ್ AC ಟ್ರೈನ್ಗಳ ಫೇರನ್ನು ಇನ್ಕ್ರೀಸ್ ಮಾಡ್ಬೋದು ಅನ್ನುವಂಥ ಒಂದು ನ್ಯೂಸ್ ನೋಡೋದಕ್ಕೆ ಸಿಗ್ತದೆ. ಅಂದರೆ ಟಿಕೆಟ್ ಪ್ರೈಸಸ್ ಇನ್ಕ್ರೀಸ್ ಆಗುವಂಥ ಚಾನ್ಸಸ್ ಇದೆ. ಪ್ರತಿ ಕಿಲೋಮೀಟರ್ಗೆ 1 ಪೈಸೆ ರೇಟ್ ಇನ್ಕ್ರೀಸ್ ಆಗ್ಬೋದು. ಸೊ ಕೇವಲ 1 ಪೈಸೆ ಅಂತ ಅನ್ನಿಸ್ಬೋದು, ಬಟ್ ಕಿಲೋಮೀಟರ್ಸ್ ಇನ್ಕ್ರೀಸ್ ಆಗ್ತಾ ಹೋದರೆ ಇದು ಕೂಡ ಒಂದು ದೊಡ್ಡ ಅಮೌಂಟ್ ಆಗುತ್ತೆ. ಇದರಿಂದ ರೈಲ್ವೆ ಸ್ಟಾಕ್ಗಳಿಗೆ ಹೆಚ್ಚಾಗೇನು ಪಾಸಿಟಿವ್ನೆಸ್ ಇಲ್ಲ. ಬಟ್ ಗೌರ್ಮೆಂಟ್ ಈ ಒಂದು ಪ್ರೈಸ್ ಹೈಕನ್ನು ಮಾಡಿ ರೈಲ್ವೆನಲ್ಲಿ ಇನ್ನಷ್ಟು ಸುಧಾರಣೆಯನ್ನು ತರೋದಕ್ಕೆ ಆರ್ಡರ್ಗಳನ್ನು ಕೊಡ್ಬೋದು ಅನ್ನುವಂಥ ಒಂದು ನ್ಯೂಸ್ನಿಂದ ರೈಲ್ವೆ ಸೆಕ್ಟರ್ನ ಸ್ಟಾಕ್ಗಳು ಪಾಸಿಟಿವ್ ಆಗಿ ರಿಯಾಕ್ಟ್ ಮಾಡಿದೆ. ಹಾಗೆ ಇವತ್ತು 3 IPOಗಳು ಸಬ್ಸ್ಕ್ರಿಪ್ಷನ್ಗೆ ಓಪನ್ ಆಯಿತು. ಮೊದಲನೇದಾಗಿ ಕಲ್ಪತರು ಲಿಮಿಟೆಡ್ ಪ್ರೀಮಿಯಂ 9 ರೂಪಾಯಿ ಕಾಣಿಸ್ತದೆ. ಕೇವಲ 2-3% ಲಿಸ್ಟಿಂಗ್ ಗೇನ್ನ ಪಾಸಿಬಿಲಿಟಿ ಇದೆ. ರಿಟೇಲ್ ಕ್ಯಾಟಗರಿ ಕೇವಲ 0.4 ಟೈಮ್ ಮೊದಲನೇ ದಿನ ಸಬ್ಸ್ಕ್ರೈಬ್ ಆದರೆ HNI ಕ್ಯಾಟಗರಿ ಕೇವಲ 0.1 ಟೈಮ್ ಸಬ್ಸ್ಕ್ರೈಬ್ ಆಗಿದೆ. ಎಂಪ್ಲಾಯೀಸ್ಗಳು ಕೂಡ ಹೆಚ್ಚಾಗಿ ಅಪ್ಲಿಕೇಶನ್ ಹಾಕಿಲ್ಲ. ಇಲ್ಲಿ ಲಿಸ್ಟಿಂಗ್ ಗೇನ್ನ ಚಾನ್ಸಸ್ ತುಂಬಾ ಕಡಿಮೆ ಇರುತ್ತೆ.
ಬಟ್ ಗ್ಲೋಬ್ ಸಿವಿಲ್ ಪ್ರಾಜೆಕ್ಟ್ಸ್ IPOನಲ್ಲಿ ಒಳ್ಳೆ ಒಂದು ಲಿಸ್ಟಿಂಗ್ ಗೇನ್ಸ್ ಕಾಣಿಸ್ತದೆ. 20% ಲಿಸ್ಟಿಂಗ್ ಗೇನ್ ಪಾಸಿಬಿಲಿಟಿ ಇದೆ. ಬಟ್ ಕೇವಲ 119 ಕೋಟಿಯ IPO ಆಗಿರೋದ್ರಿಂದ ಆದಷ್ಟು ಬೇಗ ಓವರ್ ಸಬ್ಸ್ಕ್ರೈಬ್ ಆಗಿದೆ. ರಿಟೇಲ್ ಕ್ಯಾಟಗರಿ 6 ಟೈಮ್ ಸಬ್ಸ್ಕ್ರೈಬ್ ಆಗಿದೆ. QIB HNI ಕ್ಯಾಟಗರಿಯಲ್ಲಿ ಕೂಡ 8 ಟೈಮ್ನ ಸಬ್ಸ್ಕ್ರಿಪ್ಷನ್ ಮೊದಲನೇ ದಿನನೇ ಬಂದಿದೆ. ಈ ಒಂದು IPO ಟೋಟಲ್ ಆಗಿ 50ರಿಂದ 60 ಟೈಮ್ ಕೂಡ ಸಬ್ಸ್ಕ್ರೈಬ್ ಆಗ್ಬೋದು. ಇಲ್ಲಿ ಅಲಾಟ್ಮೆಂಟ್ನ ಚಾನ್ಸಸ್ ತುಂಬಾ ಕಡಿಮೆ ಇರುತ್ತೆ. ಹಾಗೆ ಎಲೆನ್ ಬ್ಯಾರಿ ಇಂಡಸ್ಟ್ರಿಯಲ್ ಗ್ಯಾಸಸ್ನಲ್ಲಿ ಪ್ರೀಮಿಯಂ ಸ್ವಲ್ಪ ಇನ್ಕ್ರೀಸ್ ಆಗಿದೆ. ಬಟ್ ಸ್ಟಿಲ್ 3% ಲಿಸ್ಟಿಂಗ್ ಗೇನ್ ಎಸ್ಟಿಮೇಷನ್ಸ್ ಕಾಣಿಸ್ತಿದೆ. ಇಲ್ಲೂ ಕೂಡ ರಿಟೇಲ್ ಕ್ಯಾಟಗರಿ 0.1 ಟೈಮ್ ಸಬ್ಸ್ಕ್ರೈಬ್ ಆಗಿದ್ರೆ HNI ಕ್ಯಾಟಗರಿ 0.05 ಟೈಮ್ ಸಬ್ಸ್ಕ್ರೈಬ್ ಆಗಿದೆ. ಸೊ ಇಶ್ಯೂ 0.1 ಟೈಮ್ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ. ಸೊ ಈ ಒಂದು IPOನಲ್ಲಿ ಅಲಾಟ್ಮೆಂಟ್ ಸಿಗುತ್ತೆ. ಬಟ್ ಲಿಸ್ಟಿಂಗ್ ಗೇನ್ ಚಾನ್ಸಸ್ ತುಂಬಾ ಕಡಿಮೆ ಇದೆ. 3 IPOಗಳ ಡೀಟೇಲ್ ವಿಡಿಯೋನ ಮಾಡಿದ್ದೀನಿ. ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅವೈಲೇಬಲ್ ಇರುತ್ತೆ. FII DII ಆಕ್ಟಿವಿಟಿಯನ್ನು ಅಬ್ಸರ್ವ್ ಮಾಡಿದಾಗ DIIs ಕಡೆಯಿಂದ ಒಳ್ಳೆ ಒಂದು ನೆಟ್ ಬೈಯಿಂಗ್ ಕಂಟಿನ್ಯೂ ಆಗ್ತದೆ. 4,300 ಕೋಟಿ ಅಮೌಂಟ್ನ ನೆಟ್ ಬೈಯಿಂಗ್ DIIs ಕಡೆಯಿಂದ ಬಂತು. FIIs ಇನ್ನೂ ಕೂಡ ನೆಟ್ ಸೆಲ್ಲರ್ಸ್ ಆಗಿದ್ದಾರೆ. 2,973 ಕೋಟಿ ಅಮೌಂಟ್ನ ನೆಟ್ ಸೆಲ್ಲಿಂಗ್ FIIs ಕಡೆಯಿಂದ ಬಂದಿದೆ. ನಾನಿವತ್ತು ನಿಮಗೆ ಮಾರ್ಕೆಟ್ನ ಬಗ್ಗೆ ಕೊಟ್ಟಂಥ ಇನ್ಫಾರ್ಮೇಷನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.